ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಇವತ್ತು ರೆಸಿಪಿ ಬಂದು ಪಾಲಕ್ ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಅಡುಗೆನೂ ತೋರಿಸ್ಕೊಡ್ತೀನಿ. ಇನ್ನು ಹಳೆ ಫೋನು ರೆಡಿ ಆಯಿತು. ಇನ್ನು ನೆಕ್ಸ್ಟ್ ವೀಕಿಂದ ಅದ್ರೂ ಬಿಡ್ತೀನಿ ಅಡುಗೆ ಚಾನಲಲ್ಲೂ. ಇನ್ನು ಅದರಲ್ಲೂ ನೋಡಬಹುದು ನೀವು ಅಡುಗೆ ಚಾನಲ್ನಲ್ಲೂ. ಇನ್ನು ಮುಂದೆ ಆಶಾ ಅಡುಗೆ ಮನೆ ಅಂತ ಹಳೇದೇ ಅದು ಚಾನಲ್ಲು, ಅದರಲ್ಲೇ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ವಾಯ್ಸ್ ಎಲ್ಲ ತೊಂದರೆ ಆಗ್ತಾಯಿತ್ತು ಮುಂಚೆ ಎಲ್ಲ. ಈಗ ಒಂದು ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೆದರಿಕೆ ಇತ್ತು ಮುಂಚೆ ಎಲ್ಲ ಮಾತಾಡೋದಕ್ಕೆಲ್ಲ. ಈಗ ಮಾತಾಡೋದೆಲ್ಲ ಒಂದು ಸ್ವಲ್ಪ ಕಲ್ತಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಗೈಸ್. ಇನ್ನು ಬನ್ನಿ ಅಡುಗೆ ಮಾಡೋಕ್ಕೆ ಶುರು ಮಾಡೋಣ. ಇನ್ನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಪಾಲಕ್ ಸೊಪ್ಪು ನೀಟಾಗಿ ತೊಳೆದು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಗೈಸ್. ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಇನ್ನು ಪಾಲಕ್ ಸೊಪ್ಪು ಬೆನ್ನು ಮೂಳೆಗಳಿಗೆ ಎಲ್ಲದಕ್ಕೂ, ಮೂಳೆಗೆ ಅಂಶಕ್ಕೆಲ್ಲ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು. ಪನ್ನೀರು ಅಷ್ಟೇ, ಬ್ಯಾಕ್ ಬೋನ್ಸ್ಗೆಲ್ಲ ತುಂಬಾ ಒಳ್ಳೆಯದು. ಪನ್ನೀರಾಗಲಿ ಪಾಲಕ್ ಸೊಪ್ಪಾಗಲಿ ಹೆಲ್ತಿ ಫುಡ್ಡು. ಇವತ್ತಿನ ರೆಸಿಪಿ ಬಂದು ಹೆಲ್ತಿದೆ ಮಾಡಿ ತೋರಿಸ್ತಾ ಇದ್ದೀನಿ. ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೊಳೋ ರೀತಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು. ಇನ್ನು ಪಾಲಕ್ ಸೊಪ್ಪು ಬೆಂದಿದೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸೋದು ಬೇಡ ನೀವು. ಇನ್ನು ಪರ್ಫೆಕ್ಟ್ ಕಲರ್ ಬೇಕು ಅಂದರೆ ತುಂಬ ಕುದಿಸಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಅಲ್ಲಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನು ಸ್ವಲ್ಪ ಬಾಯ್ಲ್ ಆಗಿದೆ. ಹೀಗೊಂದು ತೂತ್ ಬಟ್ಲಿಗೆ ಹಾಕ್ಕೊಳ್ಳೋಣ. ಇದನ್ನು ತೂತ್ ಬಟ್ಲಿಗೆ ಹಾಕ್ಕೊಂಡು ಆರಿಸ್ಕೊಂಡಿದ್ದೀನಿ. ನೀವು ಆರಿಸಿ ಹಾಕೋದ್ರಿಂದ ಪರ್ಫೆಕ್ಟ್ ಕಲರ್ ಬರುತ್ತೆ ಗೈಸ್. ಮಾತ್ರ ಒಂದು ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊಂಬಿಡಿ. ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಂಗಾಗಿ. ಇಲ್ಲ ಅಂದರೆ ನಾನು ಆರಿಸಿ ಹಾಕ್ತಾಯಿದ್ದೆ. ಈಗ ನೀವು ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಇನ್ನು ಇನ್ನೊಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡ, ತುಪ್ಪನೇ ಹಾಕ್ಕೊತೀವಿ ಅಂದ್ರೂ ಹಾಕ್ಕೊಬೋದು. ಇಲ್ಲ ಅಥವಾ ತುಪ್ಪ ಬೇಡ ಎಣ್ಣೆ ಹಾಕ್ಕೊತೀವಿ ಅಂದ್ರೂ ಹಾಕ್ಕೊಬೋದು. ಇನ್ನು 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, 4 ಲವಂಗ ತೊಗೊಂಡಿದ್ದೀನಿ, 2 ಪಲಾವ್ ಎಲೆ ತೊಗೊಂಡಿದ್ದೀನಿ. 2 ಪಲಾವ್ ಎಲೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ, ಅರೋಮಾ ಎಲ್ಲ ಬರಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಗಾಯ್ಸ್. ಮಾತ್ರ ತುಂಬ ರುಚಿಯಾಗಿರುತ್ತೆ. 100% ರೆಸ್ಟೋರೆಂಟ್ ಶೈಲಿ ಇದು. ಇನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಒಂದು ಚಿಕ್ಕದು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, 1/4 kg ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನಾನು ಪನ್ನೀರು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ನಿಮಗೆ ಬೇಕಿದ್ದರೆ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಅದು ಪನ್ನೀರ್ದು ಯಾವ ರೀತಿ ಮಾಡೋದು ಮನೆಯಲ್ಲೇ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಬೋದು. ಇನ್ನು ಹೊರಗಡೆದ್ರಲ್ಲೆಲ್ಲ ಒಂದು ಸ್ವಲ್ಪ ಕೆಮಿಕಲ್ಲು ಅದು ಇದು ಮಿಕ್ಸ್ ಮಾಡಿರ್ತಾರೆ ಗೈಸ್. ಒಂದು ಸ್ವಲ್ಪ ನೋಡಿಕೊಂಡು ಪನ್ನೀರ್ ತೊಗೊಳ್ಳಿ. ಇನ್ನು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಗೈಸ್. ಮಾತ್ರ 100% ಇದು ಹೋಟೆಲ್ ಶೈಲಿ ಅನ್ಬೋದು, ಬಟ್ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಹೆಲ್ದಿ ಫುಡ್ಡು. ಇನ್ನು ಬ್ಯಾಚುಲರ್ಸ್ಗಳಿಗೆಲ್ಲ ಈಸಿ ಆಗುತ್ತೆ ಇದೆಲ್ಲ. ಇನ್ನು ನೋಡ್ಬೋದು ನೀವು ಪಾಲಕ್ ಸೊಪ್ಪು ಪರ್ಫೆಕ್ಟ್ ಕಲ್ಲರು, ಅದೇ ಕಲ್ಲರು ಬೇಕು ಅಂದರೆ ನೀವು ಒಂದು ಸ್ವಲ್ಪ ತಣ್ಣೀರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಆರಿಸ್ಬಿಟ್ಟು ಹಾಕೋದ್ರಿಂದ ನೀವು ಅದಕ್ಕೆ ಪರ್ಫೆಕ್ಟ್ ಕಲರ್ ಸಿಗುತ್ತೆ ಪಾಲಕ್ ಸೊಪ್ಪು. ಇನ್ನು ನಾವು ಬಾಯ್ಲ್ ಮಾಡಿಬಿಟ್ಟು ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಅದು ಕಲರು ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಕಲರು ಬ್ಲ್ಯಾಕ್ ಆಗಿ ಬರುತ್ತೆ. ಕಲರ್ ಅಂತೂ ಮಸ್ತಾಗಿ ಕಾಣಿಸ್ತಾ ಇದೆ ಗೈಸ್. ಮಾತ್ರ ರುಚಿಯಾಗೂ ಇರುತ್ತೆ. ಇನ್ನು ಚೆನ್ನಾಗಿ ಕುದಿಲಿಕ್ಕೂ ಸ್ಟಾರ್ಟ್ ಆಗಿದೆ. ಇನ್ನು ಚೆನ್ನಾಗಿ ಎಷ್ಟು ನಾವು ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಗೈಸ್. ಮಾತ್ರ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು 2 ನಿಮಿಷ ಬೇಯಲಿಕ್ಕೆ ಬಿಡಿ. ಒಂದು ಸ್ವಲ್ಪ ಫ್ಲೇಟ್ ಮುಚ್ಚಿಬಿಟ್ಟು
ನೋಡ್ಬೋದು ಚೆನ್ನಾಗಿ ಕಲ್ಲರು ಅಷ್ಟೇ ಎಲ್ಲೂ ಚೇಂಜ್ ಆಗಿಲ್ಲ ಗೈಸ್ ಮಾತ್ರ. ಈಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಅಚ್ಚದ ಖಾರದ ಪುಡಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ನಿಮಗೆ ಇದರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇಲ್ಲ ಅಥವಾ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ಈ ಪಾಲಕ್ ಸೊಪ್ಪು ನಾವು ಬೇಯಿಸೋದಕ್ಕೆ ಹಾಕ್ತೀವಲ್ಲ, ಅದೇ ಟೈಮಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳೋದ್ರಿಂದ ಬೇಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬರಲ್ಲ ನಿಮಗೆ. ಇನ್ನು ನೋಡಿ, ನೀವು ಪನ್ನೀರನ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಅದು ಮುಂದೆ ನಿಮಗೆ ಬೇಕು ಅಂದರೆ ಆ ರೆಸಿಪಿ ಪನ್ನೀರ್ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ. ನೋಡಿ ಗೈಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪನ್ನೀರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕ್ವಾಂಟಿಟಿ ಇಷ್ಟೇ ಬೇಕು ಅನ್ನೋದೇನೂ ಇಲ್ಲ. ಪನ್ನೀರ್ ನಿಮಗೆ ಮನೆಯಲ್ಲಿ ತಿನ್ನೋರಿದ್ರೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಇನ್ನು ನಾನು ಪಾಲಕ್ ಸೊಪ್ಪು ರುಬ್ಬಿಟ್ಕೊಂಡಿದ್ದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಇನ್ನೊಂದು ಸೈಡಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದು ಕಸ್ತೂರಿ ಮೇಥಿ ಹಾಕೋದ್ರಿಂದ ತುಂಬ ರುಚಿಯಾಗೂ ಬರುತ್ತೆ, ಘಮನೂ ಚೆನ್ನಾಗಿರುತ್ತೆ ಗೈಸ್. ಇನ್ನು ರೆಸ್ಟೋರೆಂಟ್ ಪನ್ನೀರುಗಳಿಗಂತೂ ಕಸ್ತೂರಿ ಮೇಥಿ ಇಲ್ದಿರ ಮಾತ್ರ ಮಾಡಲ್ಲ. ಕಸ್ತೂರಿ ಮೇಥಿ ಬೇಕೇ ಬೇಕು. ಬೇಡ ಅಂದರೆ ನಾವು ಬೇಕಾಗಿಲ್ಲ ನಮಗೆ ಅನ್ನೋದಿದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು. ನೋಡಿ, ಈಗ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಕೆಲವ್ರಿಗೆ ಕಸ್ತೂರಿ ಮೇಥಿ ಸಿಗಲಿಲ್ಲ ಅಂದರೆ ಈಗೆಲ್ಲ ಎಲ್ಲ ಕಡೆನೂ ಸಿಗ್ತಾ ಇರುತ್ತೆ. ಕಸ್ತೂರಿ ಮೇಥಿ ಸಿಗಲಿಲ್ಲ ಅಂದರೆ ಹಸಿ ಮೆಂತ್ಯ ಸೊಪ್ಪನ್ನೇ ಸ್ವಲ್ಪ ಒಣಗಿಸಿ ಇಟ್ಕೊಳೋದ್ರಿಂದ, ಸ್ಟೋರ್ ಮಾಡ್ಕೊಳೋದ್ರಿಂದ ಮನೆಯಲ್ಲಿ ಯಾವಾಗೂ ಎನಿ ಟೈಮ್ ಸಿಗುತ್ತೆ ಮನೆಯಲ್ಲೇ. ಈಗೇನು ಈಸಿಯಾಗಿ ಎಲ್ಲ ಕಡೆನೂ ಸಿಗ್ತಾ ಇದೆ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಟೇಸ್ಟಿಗೋಸ್ಕರ ಇವಾಗ ರೆಸ್ಟೋರೆಂಟ್ ಶೈಲಿ ಮಾಡೋದ್ರಿಂದ, ಪರ್ಫೆಕ್ಟ್ ರೆಸ್ಟೋರೆಂಟ್ ಶೈಲಿ ಬೇಕು ಅಂದರೆ ನಾವು ಸಕ್ಕರೆ ಹಾಕಲೇಬೇಕು. ಬೇಡ ನಮಗೆ ನಾವು ತಿನ್ನಲ್ಲ ಸಕ್ಕರೆ ಅನ್ನೋದ್ರಿಂದ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅಷ್ಟೇ ರುಚಿಯಾಗೂ ಇರುತ್ತೆ ಗೈಸ್ ಮಾತ್ರ, ಅಷ್ಟೇ ಹೆಲ್ದಿ ಫುಡ್ಡು ಬೇರೆ. ನೋಡಿ, ಈಗ ಸುತ್ತು ಎಣ್ಣೆ ಬಿಟ್ಟಿದೆ. ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಗೈಸ್. ಇನ್ನು ಈಗ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಅದು ಕೋಟಿಂಗ್ ಎಲ್ಲ ನೀಟಾಗಿ, ಪನ್ನೀರು ಫಸ್ಟೇ ಮುಕ್ಕಾಲು ಭಾಗ ಬೆಂದ ಮೇಲೆ ಪನ್ನೀರ್ ಹಾಕಿದ್ದೀನಿ, ಹಂಗಾಗಿ ಕೋಟಿಂಗು ನೀಟಾಗಿ ತಗೊಂಡಿರುತ್ತೆ. ಪಾಲಕ್ ರೋಮ ಅವೆಲ್ಲ ತಗೊಂಡಿರುತ್ತೆ ಪನ್ನೀರು. ನಾನು ಇನ್ನೆಲ್ಲೂ ಆಯಿಲಲ್ಲಾಗಲಿ ಇದರಲ್ಲಾಗಲಿ ಫ್ರೈ ಮಾಡಿ ಹಾಕಿಲ್ಲ. ಇನ್ನೊಂದು 2 ನಿಮಿಷ ಮುಚ್ಚಿಟ್ಟಾದಮೇಲೆ ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಇನ್ನು ಇಷ್ಟ ಆದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಹತ್ತದಂತೂ ಮರಿಬೇಡಿ ಗೈಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.